ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಲಚ್ಚು ಶ್ಲೋಕ. ಎಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ. ಸೊ ನಾನು 8 ವರ್ಷ ಆದಮೇಲೆ ಹೇಗೆ ಪ್ರೆಗ್ನೆಂಟ್ ಆದೆ ಅಂತ ವಿಡಿಯೋ ಮಾಡಿದ್ದೆ. ಆ ವಿಡಿಯೋಗೆ ಸುಮಾರು ರೆಸ್ಪಾನ್ಸ್ ನನಗೆ ಬಂತು. ಅದರಲ್ಲಿ ಕಮೆಂಟ್ಸಲ್ಲಿ ತುಂಬ ಜನ ಪೀರಿಯಡ್ಸು ಹೇಗೆ ರೆಗ್ಯುಲೇಟ್ ಮಾಡ್ಕೊಳೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತೆಲ್ಲ ಕೇಳಿದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಸೊ ನೀವು ಕೇಳಿದ್ದೀರಾ ಅಂತ ಏನು ಸುಮ್ಮನೆ ಏನೋ ಹೋಗಿ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿ ನಿಮಗೆ ಹೇಳ್ತಾ ಇಲ್ಲ. ನನಗೂ ಮುಂಚೆ ನನಗೆ ಪೀರಿಯಡ್ ರೆಗ್ಯುಲರ್ ಆಗ್ತಾ ಇರಲಿಲ್ಲ. ಅವಾಗ ಏನೆಲ್ಲ ಟ್ರೈ ಮಾಡಿದ್ದೆ ಆ ಫ್ಯೂ ಟಿಪ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆಮೇಲೆ ಅದ್ರ ಜೊತೆಗೆ ಇನ್ನೂ ಕೆಲವು ನಾನು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮಗೆ ಯೂಸ್ ಆಗ್ಬೋದು ಅಂತ ಕೆಲವು ರಿಸರ್ಚ್ ಮಾಡು ಕೆಲವು ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಬಟ್ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿರೋದೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಾವು ಪೀರಿಯಡ್ಸ್ ಬಗ್ಗೆ ಯಾವಾಗ ತುಂಬ ತಲೆ ಕೆಡ್ಸ್ಕೊತೀವಿ ಹೇಳಿ, ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೇ ಇದೆಲ್ಲ ಬರೋದು ನಮಗೆ. ಅದಕ್ಕಿಂತ ಮುಂಚೆ ಪೀರಿಯಡ್ಸ್ ಲೇಟ್ ಆಗಲಿ ಡಿಲೇ ಆಗಲಿ ಅಯ್ಯೋ ಆಗಿದೆ ಅಂತೀವಿ, ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಈವನ್ ಡಾಕ್ಟರ್ ಹತ್ರಗೂ ಹೋಗಲ್ಲ ನಾವು ತೋರಿಸ್ಕೊಳ್ಳೋದಕ್ಕೆ, ಆಗುತ್ತೆ ಬಿಡು ಅನ್ನಂಗೆ. ಬಟ್ ಯಾವಾಗ ನಮಗೆ ಮಗು ಬೇಕು, ನಾವು ಪ್ರೆಗ್ನೆಂಟ್ ಆಗಬೇಕು ಅನ್ನೋದು ಬರುತ್ತಲ್ಲ, ಆವಾಗ ನಾವೆಲ್ಲ ರೀತಿಯಾದ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಆಗ ಫಸ್ಟ್ ಬರೋದೇ ನಮಗೆ ಪೀರಿಯಡ್ಸ್ದು. ಏಕೆಂದರೆ ಪೀರಿಯಡ್ಸ್ ಕರೆಕ್ಟಾಗಿ ಆದ್ರೇ ಪ್ರೆಗ್ನೆನ್ಸಿ ಆಗೋದು. ಅದಕ್ಕೆ ನಾವು ಏನೇನೆಲ್ಲ ಮಾಡಬೇಕು ಅದನ್ನೆಲ್ಲ ನೋಡ್ತೀವಿ, ರಿಸರ್ಚ್ ಮಾಡ್ತೀವಿ. ಸೊ ಹಾಗೆ ಇವಾಗ ಆಲ್ಮೋಸ್ಟ್ ಈ ವಿಡಿಯೋ ನೋಡೋರು ಅವರೇ ಇರ್ತೀರಾ ಅಂತ ಅಂದ್ಕೊತೀನಿ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋರು ಏನಕ್ಕೆ ಆಗ್ತಾಯಿಲ್ಲ ಅಂತ. ಆಮೇಲೆ ಯಾರು ಹಾಗೇ ಜನರಲಾಗಿ ನಾವು ಪೀರಿಯಡ್ನ ರೆಗ್ಯುಲರ್ ಇಟ್ಕೊಬೇಕು ಅಂತ ನೋಡ್ತಿದ್ದೀರಾ, ನಿಮಗೂ ಇದು ಯೂಸ್ಫುಲ್ ಆಗುತ್ತೆ. ಅದೇನೋ ಅಂತೀವಲ್ಲ, ಎಲ್ಲ ಒಂದು ಗಾದೆ ಹೇಳ್ತಾರಲ್ಲ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ. ನಾವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾದ್ರೆ ಇದನ್ನೆಲ್ಲ ಸರಿ ಮಾಡ್ಕೊಳೋದಕ್ಕಿಂತ ಮುಂಚೆನೇ ಪ್ರೆಗ್ನೆನ್ಸಿಗೆ ಟ್ರೈ ಮಾಡೋಕ್ಕಿಂತ ಮುಂಚೆನೇ ಇದೆಲ್ಲ ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಆಗ ನಮ್ಗೆ ಆ ಟೆನ್ಷನ್ ಇರೋಲ್ಲ. ಪೀರಿಯಡ್ಸ್ ಆಗ್ತಾಯಿಲ್ಲ, ನನಗೆ ಅದಕ್ಕೆ ಆಗ್ತಾಯಿಲ್ಲ ಅನ್ನೋ ಒಂದು ಟೆನ್ಷನ್ ನಮಗೆ ಇರೋದಿಲ್ಲ. ಸೊ ಬನ್ನಿ ನಾನು ಏನೇನು ಮಾಡಿದೆ ಅಂತ ನಿಮಗೆ ಈಗ ಡೀಟೇಲ್ಡಾಗಿ ಹೇಳ್ತೀನಿ. ಫಸ್ಟು ನಾವು ಏನು ಮಾಡಬೇಕು ಅಂದರೆ, ನಾವು ಫಸ್ಟು ನಮಗೆ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಾದ್ಮೇಲೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಒಂದು ಚೆಕಪ್ ಮಾಡಿಸ್ಬಿಡ್ಬೇಕು. ಚೆಕಪ್ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಗೆ ಏನಾದರೂ ತೊಂದರೆ ಇದೆಯಾ, ಲೈಕ್ ಏನಾದರೂ ಥೈರಾಯ್ಡ್ ಇಶ್ಯೂ ಇದೆಯಾ, PCOS ಆರ್ PCOD ಇದೆಯಾ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದೆಯಾ, ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅಂತ ನಮಗೆ ಗೊತ್ತಾಗುತ್ತೆ. ಏನಾದರೂ ಇತ್ತು ಅಂದರೆ ನಾವು ಅದಕ್ಕೆ ಫಸ್ಟು ಟ್ರೀಟ್ಮೆಂಟ್ ತೊಗೊಳ್ಬೇಕಾಗುತ್ತೆ. ಏನೂ ಇಲ್ಲದೆ ನಿಮಗೆ ಪೀರಿಯಡ್ ಡಿಲೇ ಆಗ್ತಾಯಿದ್ರೆ ನೀವು ನಿಮ್ಮ ಬಾಡಿ ನೀವೇ ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನು ನನ್ನ ತೊಂದರೆ ಆಗ್ತಾಯಿದೆ, ಏನು ಚೇಂಜಸ್ ಆಗ್ತಾಯಿದೆ, ಏನಕ್ಕೆ ಆಗ್ತಾಯಿಲ್ಲ ಅನ್ನೋದು ನೀವು ನಿಮ್ಮ ಬಾಡಿನ ಅನಲೈಸ್ ಮಾಡಬೇಕಾಗುತ್ತೆ. ಏನೇ ಮಾಡ್ತೀವಿ, ಪ್ರೆಗ್ನೆನ್ಸಿಗೆ ಟ್ರೈ ಮಾಡಲಿ, ಪೀರಿಯಡ್ಸ್ ಕರೆಕ್ಟಾಗಿ ಆಗೋಕ್ಕೆ ಇದು ಮಾಡಲಿ, ಅಥವಾ ಏನೂ ಮಾಡದೆ ನಾವು ಹೆಲ್ತನ್ನ ಚೆನ್ನಾಗಿ ಇಟ್ಕೊಬೇಕು ಅಂದ್ರೂ ಮೇಯ್ನ್ ಇರೋದು ಡಯೆಟ್. ಅಂದರೆ ಫುಡ್ಡು ಕರೆಕ್ಟಾಗಿ ತಿನ್ನಬೇಕು, ಹೆಲ್ದಿಯಾಗಿ ಫುಡ್ನ ತಿನ್ನಬೇಕು. ಈಗಿನ ಫುಡ್ಡು ಅಷ್ಟು ಕಳಪೆ ಇದೆ, ನಿಮಗೆ ಗೊತ್ತಿರೋಂಗೆ. ಏನು ತಿಂದರೂ ಎಲ್ಲದರಲ್ಲೂ ಶುಗರ್ ಅಂಶ ಜಾಸ್ತಿ ಇರುತ್ತೆ, ಆಮೇಲೆ ಹೆಲ್ದಿಯಾಗಿರಲ್ಲ. ಅದು ತಿಂದರೆ ಆ ಕಾಯಿಲೆ ಈ ಕಾಯಿಲೆ ಅನ್ನೋದು ನಾವು ಕೇಳ್ತಾನೆ ಇರ್ತೀವಿ. ಸೊ ಇಂಥ ನಾವು ವಾತಾವರಣ, ಇಂಥ ಒಂದು ಕಾಲದಲ್ಲಿ ಇರಬೇಕಾದ್ರೆ ನಾವು ಸ್ವಲ್ಪ ಆಹಾರದ ಬಗ್ಗೆ ಗಮನ ಹರಿಸಲೇಬೇಕು. ಅದರಲ್ಲೂ ನಮಗೆ ಒಂದು ಥರ ಪ್ರೀಷಿಯಸ್ ಆದಂಥ ಗಿಫ್ಟ್ ನಮಗೆ ಬೇಕು, ಪ್ರೆಗ್ನೆನ್ಸಿ ಬೇಬಿ ಬೇಕು ಅಂದರೆ. ನಾವಂತೂ ಪೀರಿಯಡ್ಸ್ ಅಂದರೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿನ ವಹಿಸಲೇಬೇಕು. ಸೊ ಆಹಾರನ ಪದ್ಧತಿನ ನೀವು ಸರಿ ಮಾಡ್ಕೊಬೇಕು. ಇನ್ ಕೇಸ್ ನೀವೇನಾದರೂ ಸರಿಯಾಗಿ ಬ್ಯಾಲೆನ್ಸ್ಡಾಗಿ ತಿಂತಾ ಇಲ್ಲ, ಸ್ವಲ್ಪ ಜಂಕ್ ಎಲ್ಲ ಜಾಸ್ತಿ ತಿಂತಾ ಇದ್ದೀರಾ, ಶುಗರ್ ಇರೋ ಅಂಥದ್ದು ಜಾಸ್ತಿ ತಿಂತಾ ಇದ್ದೀರಾ ಅಂದರೆ ಅದನ್ನೆಲ್ಲ ನೀವು ಕಟ್ ಡೌನ್ ಮಾಡಿ ಆದಷ್ಟು ಹೆಲ್ದಿಯಾಗಿ ನೀವು ತಿಂದ್ಕೊಂಡು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿದ್ರೆ ಪೀರಿಯಡ್ಸ್ ಆಟೋಮೆಟಿಕ್ಕಾಗಿ ರೆಗ್ಯುಲೇಟ್ ಆಗುತ್ತೆ. ಮಂತ್ಲಿ ನಿಮಗೆ ಪೀರಿಯಡ್ಸ್ ಬರುತ್ತೆ. ವೆಯ್ಟ್ನ ಮ್ಯಾನೇಜ್ ಮಾಡ್ಕೊಬೇಕು. ಐಡಿಯಲ್ ವೆಯ್ಟ್ ನಾವು ಮೇಂಟೈನ್ ಮಾಡಲೇಬೇಕು. ಸೊ ತುಂಬ ಓವರ್ ವೆಯ್ಟು ಇರಬಾರ್ದು, ಅಂಡರ್ ವೆಯ್ಟು ಇರಬಾರ್ದು. ಕರೆಕ್ಟಾಗಿ ವೆಯ್ಟು ನಾವು ಮೇಂಟೈನ್ ಮಾಡಬೇಕು. ಸೊ ಆ ಥರ ನಾವು ಮಾಡೋದ್ರಿಂದ ನಮಗೆ ಪೀರಿಯಡ್ಸು ರೆಗ್ಯುಲೇಟ್ ಆಗುತ್ತೆ. ಅದರಿಂದ ಬೇರೆ ಥರ ಸಮಸ್ಯೆ ಏನು ಬರೋಲ್ಲ. ಆಮೇಲೆ ಆ್ಯಕ್ಟಿವ್ ಆಗಿರಬೇಕು. ಫಿಸಿಕಲಿ ನಾವು ತುಂಬ ಆ್ಯಕ್ಟಿವ್ ಆಗಿರಬೇಕು. ಒಂದು ವಾಕ್ ಮಾಡೋದಾಗಲಿ, ನಿಮಗೆ ಜಿಮ್ಗೆ ಹೋಗಬೇಕು ಅನ್ಸಿದ್ರೆ ನೀವು ಜಿಮ್ಗೆ ಹೋಗಿ, ಟೈಮ್ ಇದ್ದರೆ. ಏನೂ ಆಗ್ತಾಯಿಲ್ಲ ಅಂದರೆ ಅಟ್ಲೀಸ್ಟ್ ದಿನಕ್ಕೆ ಒಂದು 10,000 ಸ್ಟೆಪ್ಸ್ ಹಾಕೋದು, ಈ ಥರ ಮಾಡಬೇಕು. ನಾನು ಅಷ್ಟೇ, ನನಗೆ ಯಾವಾಗ ಪೀರಿಯಡ್ಸು ಒಂದೊಂದು ಸಲ 2 ತಿಂಗಳಾಗ್ತಾ ಇರಲಿಲ್ಲ, 3 ತಿಂಗಳಾಗ್ತಾ ಇರಲಿಲ್ಲ. ನಾನು ಫಿಕ್ಸ್ ಆಗಿಬಿಟ್ಟೆ, ನಾನು ಈ ಥರ ಇದ್ದರೆ ಆಗಲ್ಲ. ಎಸ್ಪೆಷಲಿ ನಾನು ಪೀರಿಯಡ್ಸ್ ಬಗ್ಗೆ ವರಿ ಮಾಡಿದ್ದೆ ಯಾವಾಗ ಅಂದರೆ
ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕಾದ್ರೆ. ಸೊ ಅವಾಗ ನಾನು ಏನು ಮಾಡಿದೆ ಅಂದರೆ ಡೈಲಿ 10,000 ಸ್ಟೆಪ್ ಹಾಕಲೇಬೇಕು ಅಂತ ನಾನು 10,000 ಸ್ಟೆಪ್ಸ್ನ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೆ. ಜೊತೆಗೆ ನನಗೆ ಜಿಮ್ಗೆ ಹೋಗೋಕ್ಕೆ ಇಂಟ್ರೆಸ್ಟ್ ಇತ್ತು. ಜಿಮ್ ಅಂದರೆ ನಾನು ಏನು ವೆಯ್ಟ್ಸ್ ಎಲ್ಲ ಏನು ಎತ್ತುತ್ತಿರಲಿಲ್ಲ. ನನಗೆ ಈ ಜುಂಬಾ ಕ್ಲಾಸು, ವರ್ಕ್ ಕ್ಲಾಸ್ ಆ ಥರದ್ದು ಕ್ಲಾಸ್ನ ನಾನು ಅಟೆಂಡ್ ಮಾಡ್ತಾಯಿದ್ದೆ. ಒಟ್ಟು ನನಗೆ ಆ್ಯಕ್ಟಿವ್ ಆಗಿರಬೇಕು, ಬಾಡಿನಲ್ಲಿ ಸ್ವೆಟ್ ಎಲ್ಲ ಬರಬೇಕು ಅನ್ನೋದಕ್ಕೋಸ್ಕರ ನಾನು ಹೋಗ್ತಾಯಿದ್ದೆ. ವೆಯ್ಟ್ ಏನು ನನಗೇನು ಓವರ್ ವೆಯ್ಟ್ ನಾನೇನು ಇರಲಿಲ್ಲ. ಸೊ ಅದ್ರದ್ದೇನು ನನಗೆ ತೊಂದರೆ ಇರಲಿಲ್ಲ. ಬಟ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು ಅನ್ನೋಕ್ಕೋಸ್ಕರ ಅದು ಮಾಡಿದೆ. ಆಮೇಲೆ ನನಗೆ ಫುಡ್ಡಲ್ಲಿ ಲೈಕ್ ಸ್ವೀಟ್ಸ್ ಎಲ್ಲ ನನಗೆ ಏನು ಅಷ್ಟೊಂದು ಕ್ರೇವಿಂಗ್ಸು ಇಲ್ಲ, ಇಷ್ಟನೂ ಇಲ್ಲ. ಸ್ವಲ್ಪ ಚಾಕ್ಲೇಟ್ಸ್ ತಿಂತಾಯಿದ್ದೆ. ಬಟ್ ನನಗೆ ಸ್ವಲ್ಪ ಖಾರ ಫುಡ್ ಅಂದರೆ ಇಷ್ಟ. ಲೈಕ್ ಕರೆದಿರೋ ಅಂಥದ್ದು ಚಿಪ್ಸ್ ಆಗಲಿ, ಬೋಂಡ ಬಜ್ಜಿ ಈ ಥರದ್ದೆಲ್ಲ ಜಾಸ್ತಿ ತಿಂತಿದ್ದೆ. ಅದನ್ನೆಲ್ಲ ನಾನು ಕಟ್ ಡೌನ್ ಮಾಡಿದೆ. ಆವಾಗ ಒಂದ್ಸಲ ಇವಾಗ ಒಂದ್ಸಲ ತಿನ್ನೋದು ಬಿಟ್ಟರೆ ರೆಗ್ಯುಲರಾಗಿ ಅದನ್ನೆಲ್ಲ ತಿಂತಾ ಇರಲಿಲ್ಲ. ಆಮೇಲೆ ಹೆಲ್ದಿಯಾಗಿ ಬ್ಯಾಲೆನ್ಸ್ಡಾಗಿ ಫುಡ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದನ್ನು ನಾನು ಮಾಡಿದಾಗ ನನಗೆ ಮಂತ್ಲಿ ಲೈಕ್ ನಂದು 35 ಸೈಕಲ್ಗೆ ಬಂತು. ಅಂದರೆ 35 ಡೇಸ್ಗೆ ನಾನು ಕರೆಕ್ಟಾಗಿ ಆಗ್ತಾಯಿದ್ದೆ. ಸೊ ನನಗೆ ಖುಷಿ ಆಯಿತು. ಸೊ ನನ್ನ ಪೀರಿಯಡ್ಸ್ ರೆಗ್ಯುಲೇಟ್ ಆಯಿತು ಅಂತ. ಸೊ ಈ ಥರ ನೀವು ಆ್ಯಕ್ಟಿವ್ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಿ. ಅಟ್ಲೀಸ್ಟ್ ವಾಕ್ ಮಾಡೋದು, ಯೋಗ ಮಾಡೋದು, ಈ ಥರ ಎಲ್ಲ ನೀವು ನಿಮ್ಮ ಡೈಲಿ ಬೇಸಿಸ್ಗೆ ಇಟ್ಕೊಂಡ್ರೆ ನಿಮಗೆ ಪೀರಿಯಡ್ಸ್ ರೆಗ್ಯುಲೇಟ್ ಆಗುತ್ತೆ. ಇದ್ರ ಜೊತೆಗೆ ಏನು ಮಾಡ್ಬೋದು ಅಂದರೆ ಮನೆ ಮದ್ದುಗಳಿರುತ್ತೆ, ಮನೆಯಲ್ಲೇ ಔಷಧಿ ಇರುತ್ತೆ. ನಾವು ಅದನ್ನು ಯೂಸ್ ಮಾಡೋದ್ರಿಂದನೂ ನಮಗೆ ಪೀರಿಯಡ್ ರೆಗ್ಯುಲೇಟ್ ಆಗುತ್ತೆ. ಒಂದು ಸೂಪರ್ ಮದ್ದು ಅಂದರೆ ಏನಂದರೆ ನಮ್ಮ ಅಡುಗೆ ಮನೇಲಿ ಇದ್ದೇ ಇರುತ್ತೆ, ಚಕ್ಕೆ ಇರುತ್ತಲ್ಲ, ಅದನ್ನು ನೀವು ತೊಗೊಂಡು ನಿಮ್ಮ ಒಂದು ಬಾಟಲ್, ಯಾವುದಾದ್ರೂ ನೀವು ನೀರು ಕುಡಿಯೋ ಬಾಟಲ್ಗೆ ಹಾಕ್ಬಿಟ್ಟು, ನೀರು ತುಂಬಿಸ್ಬಿಟ್ಟು ಹಾಕ್ಬಿಟ್ಟು ಇಡಿ. 1 hour ಇಟ್ಟರೆ ಅದರದ್ದೆಲ್ಲ ಅದಕ್ಕೆ ಇಳಿದಿರುತ್ತೆ ನೀರಿಗೆ. ಅದನ್ನು ನೀವು ಸ್ಲೋ ಆಗಿ ಕುಡಿತಾ ಇರಿ. ಒಂದು 3-4 hours ಒಳಗಡೆ ಅದನ್ನು ಖಾಲಿ ಮಾಡಿ. ನೀರು ಒಟ್ಟಿಗೆ ಒಂದು ಬಾಟ್ಲ್ ಫುಲ್ ತುಂಬಿಸ್ಬಿಟ್ಟು ಅದು ಒಟ್ಟಿಗೆ ಕುಡಿಬೇಡಿ. ಸ್ಲೋ ಆಗಿ ಒಂದು 3 hours 4 hours ಅದನ್ನು ಕಂಪ್ಲೀಟ್ ಮಾಡಿ. ಡೈಲಿ ಇದನ್ನು ನೀವು ಮಾಡಿ, ನಿಮ್ಮ ಪೀರಿಯಡ್ಸು ಖಂಡಿತ ರೆಗ್ಯುಲೇಟ್ ಆಗುತ್ತೆ. ಕರೆಕ್ಟಾಗಿ ಸೈಕಲ್ ಸ್ಟಾರ್ಟ್ ಆಗುತ್ತೆ. ಅದು ಬಿಟ್ಟರೆ ಇನ್ನೊಂದು ರೆಮಿಡಿ ಏನಂದರೆ ಇದು ಶುಂಠಿನ ನೀವು ಚೆನ್ನಾಗಿ ತುರಿದ್ಬಿಟ್ಟು ಅಥವಾ ಜಜ್ಜಿಬಿಟ್ಟು ಅದನ್ನು ನೀರಿಗೆ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮ್ಗೆ ಒಂದು 1/2 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಅದಕ್ಕೆ ಹಾಕ್ಬಿಟ್ಟು ಅದು ಸ್ವಲ್ಪ ನಿಮಗೆ ಕುಡಿಯೋಷ್ಟು ಬೆಚ್ಚಗಿದ್ದಾಗ ನೀವು ಅದನ್ನು ಕುಡೀರಿ. ಡೈಲಿ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ವಾರಕ್ಕೆ 1-2-3 ಸಲ ಕುಡಿದಾಗ್ಲೂ ಪೀರಿಯಡು ರೆಗ್ಯುಲೇಟ್ ಆಗುತ್ತೆ. ಅದು ತುಂಬ ಅಂದರೆ ನಮಗೆ ಡಿಟಾಕ್ಸ್ ಮಾಡೋದ್ರಿಂದ ನಮಗೇನಾಗುತ್ತೆ, ಬೇರೆ ಈವನ್ ವೆಯ್ಟ್ ಗೇನ್ ಆಗ್ತಾಯಿದ್ರೆ ಅದು ವೆಯ್ಟ್ ಗೇನ್ ಆಗೋಲ್ಲ. ನಾವು ವೆಯ್ಟ್ ಲಾಸ್ ಮಾಡ್ಕೊಬೋದು. ಆಮೇಲೆ ಬಾಡಿಲಿ ಏನಾರು ಟಾಕ್ಸಿನ್ ಇದ್ರೂ ಅಷ್ಟೇ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ಸೊ ಅದರಿಂದ ನಮಗೆ ಪೀರಿಯಡು ರೆಗ್ಯುಲೇಟ್ ಆಗುತ್ತೆ. ಅದೊಂದು ಮಾಡ್ಬೋದು. ಆಮೇಲೆ ಪಪಾಯ ತಿನ್ನೋದು ನಿಮ್ಮ ಕೇಳಿರ್ತೀರ. ಯೂಶ್ವಲಿ ನಾವು ಏನಾದ್ರು ಪೀರಿಯಡ್ಸ್ ಆಗಿಲ್ಲ ಅಂದರೆ ಮನೇಲೆಲ್ಲ ಹೇಳ್ತಾರೆ ಪರಂಗಿ ಹಣ್ಣು ತಿನ್ನು ಬೇಗ ಆಗುತ್ತೆ ಅಂತ. ಸೊ ಪಪಾಯ ನಿಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ. ತುಂಬ ಒಳ್ಳೆಯದು, ಅದು ನಿಮಗೆ ಪೀರಿಯಡ್ಸು ರೆಗ್ಯುಲೇಟ್ ಮಾಡುತ್ತೆ. ಸೊ ಡೈಲಿ ವಾರಕ್ಕೆ ಅಟ್ಲೀಸ್ಟ್ 1-3-4 ಸಲ ಪಪಾಯ ತಿನ್ನೋದು ಡೈಲಿ ನಾವು ತಿನ್ಬೋದು. ತುಂಬ ಹಣ್ಣಾಗಿರೋದು ತಿನ್ನೋದಕ್ಕಿಂತ ಸ್ವಲ್ಪ ಕಾಯಿ ಅಂತ ಇರುತ್ತಲ್ಲ, ಅಂಥ ಪಪಾಯನ ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ಅದರಿಂದನೂ ನಿಮಗೆ ಪೀರಿಯಡ್ಸು ನಾರ್ಮಲ್ಲಾಗಿ ಬರುತ್ತೆ. ನಾರ್ಮಲಾಗಿ ನಿಮಗೆ ಪ್ರತಿ ಸೈಕಲ್ಲು ಆರಾಮಾಗಿ ಪೀರಿಯಡ್ಸ್ ಆಗುತ್ತೆ. ಇದಿಷ್ಟು ನಾನು ಮಾಡಿದ್ದೆ. ಪಪಾಯ ಒಂದು ನನಗೆ ಇಲ್ಲಿ ಅಷ್ಟೊಂದು ಚೆನ್ನಾಗಿರೋದು ಸಿಗ್ತಿರ್ಲಿಲ್ಲ ಟೇಸ್ಟ್ ವೈಸು. ನಾನು ಅದನ್ನು ವೀಕ್ಲಿ ಒಂದ್ಸಾರು ತಿಂತಾಯಿದ್ದೆ, ಬಟ್ ರೆಗ್ಯುಲರಾಗಿ ತಿಂತಿರ್ಲಿಲ್ಲ. ಬಟ್ ಇಂಡಿಯಾದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಪಪಾಯನ ನಿಮ್ಮ ಡಯಟ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಆಮೇಲೆ ಚೆನ್ನಾಗಿ ನೀರು ಕುಡೀರಿ, ನಿದ್ದೆ ಚೆನ್ನಾಗಿ ಮಾಡಿ. ಜಾಸ್ತಿ ಫೋನು ಮೊಬೈಲ್ ನೋಡಿಕೊಂಡು ರಾತ್ರಿ ಎಲ್ಲ ಯಾವಾಗಲೂ ಮಲಗೋದು, ಯಾವಾಗಲೂ ಹೇಳೋದು ಮಾಡಬೇಡಿ. ಟೈಮಿಗೆ ಕರೆಕ್ಟಾಗಿ ಊಟ ಮಾಡಿ, ಟೈಮಿಗೆ ಕರೆಕ್ಟಾಗಿ ನಿದ್ದೆ ಮಾಡಿ. ಇದರಿಂದ ಪೀರಿಯಡ್ಸು ರೆಗ್ಯುಲೇಟ್ ಆಗುತ್ತೆ. ಸೊ ಇಷ್ಟು ಟಿಪ್ಸ್ನ ನೀವು ಟ್ರೈ ಮಾಡಿ ನಿಮಗೆ ವರ್ಕ್ ಆದರೆ ನಮ್ಮ ಕಮೆಂಟಲ್ಲಿ ತಿಳಿಸಿ. ಸೊ ನನಗೆ ಖುಷಿ ಆಗುತ್ತೆ. ಸೊ ನನ್ನ ವಿಡಿಯೋಯಿಂದ ಸುಮಾರು ಜನಕ್ಕೆ ಹೆಲ್ಪ್ ಆಯ್ತಲ್ಲ ಅಂತ. ಅದರಿಂದ ಬೇರೆಯವ್ರಿಗೂ ಯೂಸ್ ಆಗುತ್ತೆ. ಕಮೆಂಟ್ಸ್ ನೋಡಿದವ್ರಿಗೂ ಓಕೆ ಇದು ಯೂಸ್ ಆಗುತ್ತೆ ಅಂತ ಅವರು ಟ್ರೈ ಮಾಡ್ತಾರೆ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊತೀನಿ. ಏನಾದ್ರು ಕ್ವಶನ್ಸು ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ.
ಇನ್ನೇನಾದರೂ ವೀಡಿಯೋಸ್ ಬೇಕು, ಬೇರೆ ಯಾವ್ದಾದ್ರು ಟಾಪಿಕ್ ಮೇಲೆ ಅಂತಾದರೂ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ವೀಡಿಯೋನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದಷ್ಟು ಇನ್ಫಾರ್ಮೇಟಿವ್ ವೀಡಿಯೋನಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.